ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಎಸ್ ವೀಕ್ಷಕರೇ, ಮಂಡ್ಯದಲ್ಲಿ JDSನ ಸ್ವೀಪ್ ಮಾಡಿತ್ತು ಕಾಂಗ್ರೆಸ್. 2023 ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸ್ವೀಪ್ ಮಾಡಿತ್ತು. KR ಪೇಟೆಯನ್ನು ಹೊರತುಪಡಿಸಿ ಇನ್ನು ಉಳಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ ಬೆಂಬಲಿತ ದರ್ಶನ್ ಪಟ್ಟಣ್ಣಯ್ಯ ಮೇಲ್ಕೋಟೆಯನ್ನು ಗೆದ್ರೆ ಇನ್ನು ಉಳಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. KR ಪೇಟೆಯಲ್ಲಿ ಮಾತ್ರ JDS ತನ್ನ ಪ್ರಾಬಲ್ಯವನ್ನು ಸಾಧಿಸಿತ್ತು ವೀಕ್ಷಕರೇ. ಸೊ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ? ಸೊ ಈಗ ಒಂದು ಸಮೀಕ್ಷೆ ಅಂದ್ರೇನು, ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ 2028 ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಯಾರೆಲ್ಲ ಗೆಲ್ತಾರೆ ಅಥವಾ ಮಂಡ್ಯದಲ್ಲಿ JDS ಎಷ್ಟು ಗೆಲ್ಲುತ್ತೆ, ಅದೇ ರೀತಿಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಅನ್ನೋ ವಿಚಾರ ಲೆಕ್ಕಾಚಾರಗಳು ಆರಂಭ ಆಗಿದ್ದಾವೆ. ಸೊ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಏನಾಗುತ್ತೆ, ಇದರಲ್ಲಿ ಮಂಡ್ಯದಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. ಜೊತೆಗೆ 3 ಕ್ಷೇತ್ರಗಳಲ್ಲಿ JDS ಗೆಲುವನ್ನು ಸಾಧಿಸುತ್ತೆ. ಅದು 3 ಕ್ಷೇತ್ರಗಳಲ್ಲಿ ಯಾವಾಗ ಗೆಲುವನ್ನು ಸಾಧಿಸುತ್ತೆ ಅಂತಂದ್ರೆ, ಸುಮಲತಾ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಸುಮಲತಾ ಅವರು JDSಗೆ ಸಪೋರ್ಟ್ ಮಾಡಿದ್ದೇ ಆದ್ರೆ ಅಲ್ಲಿ 3 ಕ್ಷೇತ್ರಗಳಲ್ಲಿ JDS ಗೆಲ್ಲುತ್ತೆ ಅನ್ನೋ ಮುನ್ಸೂಚನೆಯನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ನೀಡಿದೆ. ಸೊ ಹಾಗಾಗಿ ಸುಮಲತಾ ಅವರನ್ನ ಏನಾದ್ರೂ ಮಾಡಿ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಕರ್ಕೊಬರುವಂತ ಕೆಲಸ ಆಗಬೇಕು ಅನ್ನೋ ಯೋಚನೆಯನ್ನ ಕಾಂಗ್ರೆಸ್ ನಾಯಕರುಗಳು ಮಾಡ್ತಿದ್ದಾರೆ. ಅಂದ್ರೆ ಕಳೆದ MP ಚುನಾವಣೆಯಲ್ಲೇ ಸುಮಲತಾ ಅವರು ಕಾಂಗ್ರೆಸ್ಗೆ ಬರೋ ಆಸಕ್ತಿಯನ್ನು ಹೊಂದಿದ್ರು. ಆದರೆ ಅಲ್ಲಿ ಚೆಲುವರಾಯಸ್ವಾಮಿ ಚೆಲುವರಾಯಸ್ವಾಮಿ ಅದಕ್ಕೆ ತಡೆಯನ್ನ ಹಾಕಿದ್ರು. ಕಾರಣ ಏನಂದ್ರೆ 2 ಪವರ್ ಸ್ಟೇಷನ್ಗಳಾಗ್ತವೆ. ಒಂದು ಚೆಲುವರಾಯಸ್ವಾಮಿ ಚೆಲುವರಾಯಸ್ವಾಮಿ ಮಂಡ್ಯಕ್ಕೆ ನನ್ನ ನಾಯಕತ್ವ ಕಾಂಗ್ರೆಸ್ ಅಲ್ಲಿ ಇರಬೇಕು ಅಂತ. ಒಂದು ವೇಳೆ ಸುಮಲತಾ ಅವರು ಕಾಂಗ್ರೆಸ್ಗೆ ಬಂದ್ರೆ ಅದಾಗಲ್ಲ. ಸುಮಲತಾ ಅವ್ರದೇ ಒಂದು ಪವರ್ ಸ್ಟೇಷನ್ ಎಕ್ಸ್ಟ್ರಾ ಮಂಡ್ಯದಲ್ಲಿ ಆರಂಭ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ಚೆಲುವರಾಯಸ್ವಾಮಿ ಸುಮಲತಾ ಅವರನ್ನ ಬರೆದಂತೆ ಕಾಂಗ್ರೆಸ್ಗೆ ಬರೆದಂತೆ ಅಥವಾ ಕರ್ಕಳದಂತೆ ತಡೆಯನ್ನು ಹಾಕಿದ್ರು. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಚೆಲುವರಾಯಸ್ವಾಮಿ ಗೆಲ್ಲಬೇಕು ಅಂದ್ರೂ ಕೂಡ ಸುಮಲತಾ ಬೆಂಬಲ ಬೇಕು ಅನ್ನೋ ಮಾಹಿತಿಯನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ. ಸೊ ಹಾಗಾಗಿ ಸುಮಲತಾ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕ ಬರ್ತಕ್ಕಂಥ ಯೋಚನೆಯನ್ನ ಕಾಂಗ್ರೆಸ್ಸಿನ ನಾಯಕರೇ ಮಾಡಿದ್ದಾರೆ. ಜೊತೆಗೆ ಈಗೇನಾಗಿದೆ ಅಂತ ಅಂದ್ರೆ, ಅಲ್ಲಿರ್ತಕ್ಕಂಥ ಏನು ಸುಮಲತಾ ಬೆಂಬಲಿಗರಿದ್ದಾರೆ, ನಾರಾಯಣಗೌಡರಿದ್ದಾರೆ, ಇವರೆಲ್ಲರೂ ಕೂಡ ಕಾಂಗ್ರೆಸ್ ಅನಿವಾರ್ಯವಾಗಿ ಅವ್ರಿಗೆ ಕಾಂಗ್ರೆಸ್ಗೆ ಬರಬೇಕಾಗಿದೆ. ಇಲ್ಲಿ ರಾಜ್ಯದಲ್ಲಿ ಏನೇ ಹೇಳ್ಬೋದು, ಇಲ್ಲಪ್ಪ ನಾವ್ಯಾರು ಹೇಳ್ತೀವಿ ಅವ್ರು BJP ನಮ್ಮೆಲ್ಲರಿಗೂ ಟಿಕೆಟ್ ಕೊಟ್ಬಿಡ್ತಾರೆ ಅಂತ. ಆದ್ರೆ ಇಲ್ಲಿರ್ತಕ್ಕಂಥ ಯಾವೊಬ್ಬ BJP ನಾಯಕನಿಗೂ ಕೇಂದ್ರ ನಾಯಕರ ವಿರುದ್ಧ ನಿಂತು ಮಾತನಾಡ್ತಕ್ಕಂಥ ತಾಕತ್ತಿಲ್ಲ. ಜೊತೆಗೆ BJP ಕೂಡ ಈಗ ರಾಜ್ಯದಲ್ಲಿ ಕೇಂದ್ರ ನಾಯಕರಿದ್ದಾರಲ್ಲ, BJP ಕೇಂದ್ರ ನಾಯಕರಿದ್ದಾರಲ್ಲ, ಇವರು ಕುಮಾರಸ್ವಾಮಿಯೇ ಇಲ್ಲಿ ನಾಯಕ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಇಲ್ಲಿ ನಾಯಕತ್ವವನ್ನು ಕೊಡುವಂತ ಯೋಚನೆಯನ್ನ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕುಮಾರಸ್ವಾಮಿಯನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿದ್ರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ರಾಜ್ಯ BJP ನಾಯಕರು. ಕಾರಣ ಏನಂದ್ರೆ, ಇಲ್ಲಿ ರಾಜ್ಯ BJPಯಲ್ಲಿ 115 ಸ್ಥಾನಗಳನ್ನ ಅಥವಾ 113 ಸ್ಥಾನಗಳನ್ನ ಗೆಲ್ತಕ್ಕಂಥ ತಾಕತ್ತಿರ್ತಕ್ಕಂಥ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ಒಬ್ಬ ಲೀಡರ್ ಇಲ್ಲ. BJP ಒಬ್ಬ ಲೀಡರ್ ಇಲ್ಲ. ಈ CT ರವಿ ಇರ್ಬೋದು, ಅಥವಾ ಅಶೋಕ್ ಇರ್ಬೋದು, ಅಥವಾ ಏನು ವಿಜಯೇಂದ್ರ ಇರ್ಬೋದು, ಇವ್ರಿಗೆ ಫೇಸ್ ಇದೆಯಲ್ರಿ, ಇವರೆಲ್ಲರೂ ಕೂಡ 113, 114 ಗೆಲ್ಲಿಸ್ಕೊಡ್ತಕ್ಕಂಥ ಫೇಸ್ ಅಲ್ಲ. ಯಾಕಂದ್ರೆ ಯಡಿಯೂರಪ್ಪಗೆ ಅಷ್ಟೊಂದು ಫೇಸ್ ವ್ಯಾಲ್ಯೂ ಇದ್ದಾಗಲೇ ಯಡಿಯೂರಪ್ಪ 110 ದಾಟ್ಲಿಕ್ಕಾಗ್ಲಿಲ್ಲ. ರಾಜ್ಯದಲ್ಲಿ 110 ಸ್ಥಾನಗಳನ್ನ ಗೆಲ್ಲಿಸ್ಲಿಕ್ಕಾಗ್ಲಿಲ್ಲ, 110ಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲಿಲ್ಲ. ಸೊ ಹಾಗಾಗಿ ಕೇಂದ್ರ ನಾಯಕರಿಗೆ ಚೆನ್ನಾಗಿ ಗೊತ್ತು, ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಎಷ್ಟೇ ಹೋರಾಟವನ್ನ ಮಾಡಿದ್ರು ನಮಗೆ ಇವರು 110ಕ್ಕಿಂತ ಹೆಚ್ಚು ಸ್ಥಾನ 100 ಸ್ಥಾನವನ್ನು ದಾಟಿಸೋದು ಕಷ್ಟ. ಹಾಗಾಗಿ ಸಂಪೂರ್ಣವಾಗಿ ಕೇಂದ್ರ BJP ಕುಮಾರಸ್ವಾಮಿಯ ಮೇಲೆ ಅವಲಂಬಿತವಾಗಿದೆ. ಸೊ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಾರಾಯಣಗೌಡರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಸಿಗಲ್ಲ, ಪ್ರೀತಮ್ ಗೌಡ್ರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಸಿಗಲ್ಲ. ಕಾರಣ ಏನಂತಂದ್ರೆ, ಎಲ್ಲಿ ಸಿಟ್ಟಿಂಗ್ MLA ಇದ್ದಾರೋ ಅಲ್ಲಿ ಅವರಿಗೆ ಆ ಪಕ್ಷದಿಂದ ಟಿಕೆಟ್ ಕೊಡಬೇಕಾಗತ್ತೆ. ಸೊ KR ಪೇಟೆಯಲ್ಲಿ ಈಗ ಸಿಟ್ಟಿಂಗ್ MLA JDS ಇದೆ, JDSನ ಮಂಜೇಗೌಡರು ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ನಾರಾಯಣಗೌಡರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲ್ಲ. ಹಾಸನಲ್ಲಿ ಸ್ವರೂಪ್ ಪ್ರಕಾಶ್ ಇದ್ದಾರೆ, ಯಾವುದೇ ಕಾರಣಕ್ಕೂ ಹಾಸನಲ್ಲಿ ಪ್ರೀತಮ್ ಗೌಡರಿಗೂ ಟಿಕೆಟ್ ಸಿಗಲ್ಲ. ಹಾಗಾಗಿ ಇವರು 3 ಜನರು ಏನಿದ್ದಾರೆ, ಸುಮಲತಾ, ನಾರಾಯಣಗೌಡರು ಮತ್ತೆ ಪ್ರೀತಮ್ ಗೌಡರು, ಇವರು 3 ಜನರು ಕೂಡ ಕಾಂಗ್ರೆಸ್ಗೆ ಬರುವಂತ ಯೋಚನೆಯಲ್ಲಿದ್ದಾರೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ ಕೂಡ ಈಗ ಇವರು ಬೇಕಾಗಿದ್ದಾರೆ.
ಸುಮಾರು 30 ವರ್ಷದಿಂದ ಹಾಸನವನ್ನು ಗೆದ್ದಿಲ್ಲ ಕಾಂಗ್ರೆಸ್. 30 ವರ್ಷದಿಂದ ಹಾಸನದಲ್ಲಿ ಕಾಂಗ್ರೆಸ್ ಗೆಲ್ಲಿಕ್ಕಾಗಿಲ್ಲ. ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಸೋತು 30 ವರ್ಷ ಆಗಿದೆ, ಇದುವರೆಗೂ ಕೂಡ ಮತ್ತೆ ಅದನ್ನ ಗೆಲ್ಲಿಕ್ಕಾಗಿಲ್ಲ. ಈಗ ಗೆಲ್ಲಬೇಕು ಅಂದ್ರೆ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಪ್ರೀತಮ್ ಗೌಡ್ರ ಅಗತ್ಯ ಇದೆ. ಪ್ರೀತಮ್ ಗೌಡ್ರಿಗೆ ಕಾಂಗ್ರೆಸ್ ಅಗತ್ಯ ಇದೆ. ಕಾಂಗ್ರೆಸ್ಗೆ ಬಂದ್ರೆ ಮಾತ್ರ ಅವರು ಚುನಾವಣೆಯಲ್ಲಿ ನಿಂತು ಗೆಲ್ಲಬಹುದು. ಬಿಜೆಪಿಲಿ ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗಲ್ಲ, ಫಿಕ್ಸ್ ಗ್ಯಾರಂಟಿ. ಯಾವ ಸಮೀಕ್ಷೆ ಮಾಡಿ ಅದು ಮಾಡಿ ಇದು ಮಾಡಿ ಏನೇ ಹೇಳಿದ್ರು ಕೂಡ ಫೈನಲಿ ಸಿಟ್ಟಿಂಗ್ MLA ಸ್ವರೂಪ್ ಪ್ರಕಾಶ್ ಆಗಿ ಇದ್ದಾರೆ. ಸೊ ಮೈತ್ರಿ ಆದ್ರೆ ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ಸಿಗುತ್ತೆ. ಅಲ್ಲಿ KR ಪೇಟೆಯಲ್ಲಿ ಮಂಜುನಾಥ್ ಅವ್ರಿಗೆ ಟಿಕೆಟ್ ಸಿಗುತ್ತೆ, ನಾರಾಯಣಗೌಡರು ಟಿಕೆಟ್ ಸಿಗಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ನಾರಾಯಣಗೌಡರು, ಪ್ರೀತಮ್ ಗೌಡ್ರು ಮತ್ತೆ ಸುಮಲತಾ ಇವರು ಕಾಂಗ್ರೆಸ್ ಸೇರ್ಪಡೆಯನ್ನಗೊಳ್ಳುವ ಹಂತದಲ್ಲಿದ್ದಾರೆ. ಕಾಂಗ್ರೆಸ್ಗೂ ಕೂಡ ಅವರ ಅನಿವಾರ್ಯತೆ ಇದೆ, ಅಲ್ಲಿ ಗೆಲ್ಲಬೇಕು ಅಂದ್ರೆ ಈಗ ಅವರ ಅನಿವಾರ್ಯತೆ ಅಲ್ಲಿದೆ. ಸೊ ಹಾಗಾಗಿ ಇವ್ರು 3 ಜನ ಕೂಡ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 100ಕ್ಕೆ 100 2028ರ ಚುನಾವಣೆಯನ್ನ ಇವರು ಕಾಂಗ್ರೆಸ್ ಪಕ್ಷದಿಂದ ಎದುರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ವೇಳೆ ಏನಾದ್ರೂ ಇವರು ಕಾಂಗ್ರೆಸ್ಗೆ ಬಂದಿದ್ದೇ ಆದ್ರೆ, ಸುಮಲತಾ ಕಾಂಗ್ರೆಸ್ಗೆ ಬಂದಿದ್ದೇ ಆದ್ರೆ ಮಂಡ್ಯದಲ್ಲಿ JDS ಗೆಲ್ಲಲು ಬಹುತೇಕ ಕಷ್ಟ. ಕುಮಾರಸ್ವಾಮಿ ಮಂಡ್ಯದಲ್ಲಿ ಬಂದು ನಿಂತ್ರೆ 2ರಿಂದ 3 ಸ್ಥಾನವನ್ನ ಗೆಲ್ಲಬಹುದು, ಅದು ಸುಮಲತಾ ಇದ್ರೆ. ಒಂದ್ ವೇಳೆ ಸುಮಲತಾ ಕುಮಾರಸ್ವಾಮಿ ಎದುರಾಗಿ ನಿಂತ್ಕೊಂಡ್ರೆ ಕುಮಾರಸ್ವಾಮಿಯನ್ನ ಕಟ್ಟಿ ಹಾಕಿದಾಗ ಆಗುತ್ತೆ. ಕುಮಾರಸ್ವಾಮಿ ಆ ಕಡೆ ಈ ಕಡೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ, ಆ ಮಟ್ಟಕ್ಕೆ ಟೈಟ್ ಫೈಟ್ ಆಗುತ್ತೆ ಮಂಡ್ಯದಲ್ಲಿ. ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಕ್ಯಾಂಡಿಡೇಟ್ ಆಗಿದ್ದೇ ಆದ್ರೆ ಕುಮಾರಸ್ವಾಮಿಗೆ ಕಷ್ಟ ಆಗುತ್ತೆ ಗೆಲ್ಲದು. ಇನ್ನು ಅಕ್ಕಪಕ್ಕ ಕ್ಷೇತ್ರ ಗೆಲ್ಸೋದಿಲ್ಲಿ. ಸೊ ಹಾಗಾಗಿ ಸುಮಲತನನ್ನ ಕರ್ಕೊಂಬರ್ಲಿಕ್ಕೆ ಯಾರೆಲ್ಲ ಬೇಡ ಅಂತ ಹೇಳಿದ್ರು ಅವರೇ ಈಗ ಸುಮಲತಾ ಬೇಕು ನಮ್ಮ ಪಾರ್ಟಿಗೆ, ಸುಮಲತಾ ಬಂದ್ರೆ ನಾವು ಮುಂದಿನ ಚುನಾವಣೆಯನ್ನು ಗೆಲ್ತೀವಿ ಅನ್ನೋ ಮಾತನ್ನ ಆಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ. ಒಂದು ವೇಳೆ ಏನಾದ್ರು ಸುಮಲತಾ, ನಾರಾಯಣಗೌಡರು, ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಮೈತ್ರಿ ಪಕ್ಷ ಹಾಸನ ಮತ್ತೆ ಮಂಡ್ಯದಲ್ಲಿ ಎಷ್ಟು ಸ್ಥಾನಗಳನ್ನ ಗೆಲ್ಬಹುದು, JDS ಎಷ್ಟು ಸ್ಥಾನವನ್ನು ಗೆಲ್ಬಹುದು, ಮಂಡ್ಯದಲ್ಲಿ ಬಿಜೆಪಿ ಎಷ್ಟು ಸ್ಥಾನವನ್ನು ಗೆಲ್ಬಹುದು ಹಾಸನದಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.